ನಮಸ್ಕಾರ ವೀಕ್ಷಕರೇ ಅಕ್ಟೋಬರ್ ತಿಂಗಳಲ್ಲಿ ಎರಡೆರಡು ಚಂಡಮಾರುತಗಳು ಬಂದಪಡಿಸಿ ಭಾರತವನ್ನ ತತ್ತರಿಸುವಂತೆ ಮಾಡಿ ಹಾಕಿದೆ. ಬಂಗಾಳ ಕೊಲ್ಲಿಯಲ್ಲಿ ಒಂದು ಚಂಡಮಾರುತ ಜನ್ಮ ತಾಳಿದ್ರೆ ಅರಬ್ಬಿ ಸಮುದ್ರದಲ್ಲಿ ಇನ್ನೊಂದು ಚಂಡಮಾರುತ ಜನ್ಮ ತಾಳೋದಕ್ಕೆ ಹೊರಟಿದೆ. ಇದೆಲ್ಲದರ ನಡುವೆ ಹಿಮಾಲಯ ಪರ್ವತ ಕರಗಿ ನೀರಾಗ್ತಾ ಇರೋದ್ರಿಂದ ಭಾರತದಲ್ಲಿ ಹವಾಮಾನ ವೈಪರೀತ್ಯ ಉಂಟಾಗಿ ಪ್ರಕೃತಿ ವಿಪ್ಲವಗಳು ಹೆಚ್ಚಾಗ್ತಿದೆ. ಇತ್ತ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ 4 ದಿನ ಭಾರೀ ಪ್ರಮಾಣದಲ್ಲಿ ಮಳೆಯ ಎಚ್ಚರಿಕೆಯನ್ನು ಕೊಡಲಾಗಿದ್ದು ಕರ್ನಾಟಕದ 4 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮಾಂತಾ ಚಂಡಮಾರುತದ ಎಫೆಕ್ಟ್ 12 ದಿನಗಳವರೆಗೆ ಕರ್ನಾಟಕದಲ್ಲಿ ಭಾರೀ ಮೇಘಸ್ಫೋಟವಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಹಾಗಾದ್ರೆ ಮಾಂತಾ ಚಂಡಮಾರುತದ ಪ್ರಭಾವದಿಂದಾಗಿ ಯಾವೆಲ್ಲ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ, ಯಾವೆಲ್ಲ ಜಿಲ್ಲೆಗಳಲ್ಲಿ 4-5 ದಿನಗಳ ಕಾಲ ಮಳೆ ಸುರಿಯಲಿದೆ, ಎಲ್ಲ ಕುರಿತಂತೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಈ ಹವಾಮಾನ ವೈಪರೀತ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಯಾವಾಗ ಬೇಕಾದರೂ ಮಳೆ ಬರ್ತಾ ಇದೆಯಲ್ಲ, ಕಾಲಕ್ರಮೇಣ ಎಲ್ಲವೂ ಹದಗೆಟ್ಟು ಹೋಗ್ತಾ ಇದೆಯಲ್ಲ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಮಾಂತಾ ಚಂಡಮಾರುತದಿಂದ ಕರ್ನಾಟಕದ ಹಲವೆಡೆ ಭಾರೀ ಮಳೆಯಾಗ್ತಾ ಇದೆ. ಬೆಂಗಳೂರು ಕೂಲ್ ಆಗಿದ್ದು ಸೈಕ್ಲೋನ್ ಎಫೆಕ್ಟ್ನಿಂದ ರಾಜ್ಯದಲ್ಲಿ ವರುಣ ಆರ್ಭಟ ಜೋರಾಗಿದೆ. ಇನ್ನು 4 ದಿನಗಳ ಕಾಲ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಒಂದು ಕಡೆ ರಾಜ್ಯದಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಮಳೆ ಸುರಿತಾಗಿದ್ರೆ ದೆಹಲಿ ಸೇರಿದಂತೆ ಕೆಲವೊಂದಿಷ್ಟು ಭಾಗಗಳಲ್ಲಿ ಚಳಿಯ ವಾತಾವರಣ ನಿರ್ಮಾಣವಾಗಿದೆ. ದೆಹಲಿಯಲ್ಲಿ ಭಾರೀ ಪ್ರಮಾಣದಲ್ಲಿ ವಾಯು ಮಾಲಿನ್ಯವಾಗ್ತಾಗಿದೆ. ದೆಹಲಿಯ ಜನ ಉಸಿರಾಡುವ ಗಾಳಿ ವಿಷ ಗಾಳಿ ಅಂತ ಈಗಾಗಲೇ ರಿಪೋರ್ಟ್ ಕೂಡ ಬಂದಿದೆ. ಇಷ್ಟು ದಿನಗಳವರೆಗೆ ಬರೀ ದೆಹಲಿ ಜನ ವಿಷಗಾಳಿಯನ್ನ ಸೇವಿಸ್ತಾ ಇದ್ರು. ಆದ್ರೀಗ ಯಮುನೆ ಮತ್ತಷ್ಟು ಮಲಿನಗೊಂಡಿದ್ದು ಕುಡಿಯುವ ನೀರು ಕೂಡ ವಿಷಕಾರಿಯಾಗಿದ್ದು ದೆಹಲಿ ಈಗ ವಾಸಕ್ಕೆ ಯೋಗ್ಯವಲ್ಲ ಅನ್ನುವಂತಹದ್ದು ಕೇಳಿ ಬರ್ತಾ ಇದೆ ಮತ್ತು ಕಂಡು ಬರ್ತಾ ಇದೆ. ಕಾರಣ ದೆಹಲಿ ರಾಷ್ಟ್ರ ರಾಜಧಾನಿಯಾಗಿದ್ರೂ ಕೂಡ ರಾಷ್ಟ್ರ ರಾಜಧಾನಿಯಲ್ಲಿ ಜನ ಇರೋದಕ್ಕೆ ಭಯ ಪಡ್ತಾ ಇದ್ದಾರೆ. ಕಾರಣ ಅನಾರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಈಗ ಬಿಜೆಪಿ ಸರ್ಕಾರ ಬಂದಾಗಿನಿಂದ ಯಮುನೆಯನ್ನ ನಾವು ಸ್ವಚ್ಛ ಮಾಡ್ತೀವಿ ಅಂತ ಹೇಳ್ಕೊಂಡು ಬಂದಂತಹ ಇದೇ ಬಿಜೆಪಿ ಈಗ ಯಮುನೆಯ ವಿಚಾರದಲ್ಲಿ, ಯಮುನೆ ಕ್ಲೀನ್ ಮಾಡುವ ವಿಚಾರದಲ್ಲಿ ಅಲ್ಲಿ ಎಡವಿದೆ. ಮೋದಿ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ದಿಲ್ಲಿ ಜನ ಮಾಡ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ ಯಮುನಾ ನದಿ ಯಾಕೆ ಇಷ್ಟೊಂದು ಕಳಪೆಯಾಗಿದೆ, ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ. ಆದರೆ ಇದೆಲ್ಲದರ ನಡುವೆ ಒಂದು ಕಡೆ ಮನುಷ್ಯ ಪ್ರಕೃತಿಯನ್ನ ಹಾಳು ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಪ್ರಕೃತಿ ದೇವಿ ಮನುಷ್ಯನ ಸರ್ವನಾಶಕ್ಕೆ ಸನ್ನದ್ಧವಾದಂತೆ ಕಾಣಿಸ್ತಾ ಇದೆ. ಮಾಂತಾ ಚಂಡಮಾರುತದಿಂದಾಗಿ ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಇವೆಲ್ಲವೂ ಕೂಡ ಪ್ರಕೃತಿ ದೇವಿ ಮನುಷ್ಯನ ಮೇಲೆ ಮಾಡ್ತಾ ಇರುವಂತಹ ಗದಾಪ್ರಹಾರ ಮತ್ತು ವಿನಾಶ ಅಂತಾನೆ ಹೇಳಬಹುದು. ಇನ್ನು ಚಂಡಮಾರುತದ ಎಫೆಕ್ಟ್ನಿಂದಾಗಿ ರಾಜಧಾನಿ ಬೆಂಗಳೂರು ಕೂಲ್ ಆಗಿದೆ. ನಿನ್ನೆಯಿಂದ ಸಿಲಿಕಾನ್ ಸಿಟಿಯಲ್ಲಿ ಮಳೆಯಾಗ್ತಾ ಇದೆ. ಬೆಳಗ್ಗೆ ಕೂಡ ತುಂತುರು ಮಳೆಯಾಗಿದ್ದು ಬೆಳಗ್ಗೆ ಕೆಲಸಕ್ಕೆ ಹೋಗುವಂತಹವರು ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಂಗಾಳ ಉಪಮಹಾಸಾಗರ ಮತ್ತು ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ. ಚಿಕ್ಕಮಗಳೂರು, ಹಾಸನ, ಕೊಡಗು, ಚಾಮರಾಜನಗರ, ಮೈಸೂರು, ಉತ್ತರ ಕನ್ನಡ ಜಿಲ್ಲೆಗಳಿಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಯೆಲ್ಲೋ ಅಲರ್ಟ್ ಯಾವೆಲ್ಲ ಜಿಲ್ಲೆಗಳಿಗೆ ಘೋಷಣೆ ಮಾಡಲಾಗಿದೆ ಅಂತ ನೋಡ್ತಾ ಹೋಗೋದಾದ್ರೆ 6 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಇಂದು ಭಾರೀ ಮಳೆಯ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಂಗಳೂರು ಸೇರಿದಂತೆ ಮುಂದಿನ 4 ದಿನಗಳವರೆಗೆ ಬೆಂಗಳೂರಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಗಾಳಿಯ ವೇಗ ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಚಂಡಮಾರುತದ ಎಫೆಕ್ಟ್ನಿಂದಾಗಿ ರಾಜ್ಯದಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಸಮುದ್ರದಲ್ಲಿ ಅಲೆಗಳ ಅಬ್ಬರ ಕೂಡ ಜೋರಾಗಿದೆ. ಗಾಳಿ ಸಮೇತ ಭಾರೀ ಮಳೆ ಹಿನ್ನೆಲೆಯಲ್ಲಿ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಇನ್ನು ಅಮರಾವತಿಯಲ್ಲಿರುವ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮಾಂತಾ ಚಂಡಮಾರುತದ ದೃಷ್ಟಿಯಿಂದ ಆಂಧ್ರಪ್ರದೇಶದ ಹಲವಾರು ಜಿಲ್ಲೆಗಳಿಗೂ ಕೂಡ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಭಾರೀ ಮಳೆಯಾಗುವ ಎಚ್ಚರಿಕೆಯನ್ನ ನೀಡಲಾಗಿದೆ. ಈ ಜಿಲ್ಲೆಗಳಲ್ಲಿ ಪ್ರಕಾಶಂ, ಪಲ್ನಾಡು, ಪ್ರಕಾಶಂ, ಬಾಪಟ್ಲು, ಗುಂಟೂರು, ಕೃಷ್ಣಾ, ಯಲೂರು, ಪಶ್ಚಿಮ ಗೋದಾವರಿ ಸೇರಿದಂತೆ ಅನೇಕ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಮತ್ತು ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇದಿಷ್ಟೇ ಅಲ್ಲದೆ ಚಂಡಮಾರುತ ಭೂಮಿಯನ್ನ ಸಮೀಪಿಸ್ತಾ ಇದ್ದಂತೆ ತೀವ್ರಗೊಳ್ತಾ
ಇದಿಷ್ಟೇ ಇಲ್ಲದೆ ಚಂಡಮಾರುತ ಭೂಮಿಯನ್ನ ಸಮೀಪಿಸ್ತಾ ಇದ್ದಂತೆ ತೀವ್ರಗೊಳ್ಳತೆಯಂತ ಹವಾಮಾನ ಇಲಾಖೆ ಎಚ್ಚರಿಕೆ ಮತ್ತು ಒಂದು ಅಂದಾಜನ್ನ ಮಾಡಿಕೊಂಡಿದೆ. ಕಳೆದ 6 ಗಂಟೆಗಳಲ್ಲಿ ಚಂಡಮಾರುತ 18 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದೆ ಮತ್ತು ಸಂಜೆ ವೇಳೆಗೆ ಅದು ವಿಶಾಖಪಟ್ಟಣಂನಿಂದ ಸುಮಾರು 560 ಕಿಲೋಮೀಟರ್ ದೂರದಲ್ಲಿ ಇರಲಿದೆ ಅಂತ ಹೇಳಲಾಗಿದೆ. ಇದರಿಂದಾಗಿ ಚಂಡಮಾರುತದಿಂದಾಗಿ ಭೂಕುಸಿತ ಸಂಭವಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಇನ್ನು ಭಾರತದಲ್ಲಿ ಚಂಡಮಾರುತಗಳ ಸರಮಾಲೆಗೆ ಬಂದಪ್ಪಳಿಸ್ತಾ ಇದ್ರೆ ಟರ್ಕಿಯಲ್ಲಿ ರಾತ್ರೋರಾತ್ರಿ ಪ್ರಬಲ ಭೂಕಂಪ ಸಂಭವಿಸಿ ವಿನಾಶಕ್ಕೆ ಕಾರಣವಾಗಿದೆ. ಟರ್ಕಿಯ ಸಿಂದಿರ್ಗಿಯಲ್ಲಿ ಭಾರೀ ಪ್ರಮಾಣದಲ್ಲಿ ಭೂಕಂಪ ಸಂಭವಿಸಿದ್ದು ಕಟ್ಟಡಗಳು ಅಲುಗಾಡಿವೆ. ಇನ್ನು ಕೆಲವು ಕಡೆಗಳಲ್ಲಿ ನೆಲಸಮವಾಗಿವೆ. ಮಕ್ಕಳು ಸಮೇತ ಕುಟುಂಬ ಸಮೇತ ಜನ ಬೀದಿ ಪಾಲಾಗಿದ್ದಾರೆ. ಇಜ್ಮೀರ ನಗರದಿಂದ ಸುಮಾರು 138 ಕಿಲೋಮೀಟರ್ ದೂರದಲ್ಲಿರುವ ಸಿಂದಿರ್ಗಿ ಎಂಬ ಸಣ್ಣ ಪಟ್ಟಣವು ಪರ್ವತ ಪ್ರದೇಶದಲ್ಲಿದ್ದು ಭೂಕಂಪನ ಚಟುವಟಿಕೆಗಳಿಗೆ ಗುರಿಯಾಗದಂತೆ ಕಾಣಿಸಿದೆ. ಭೂಕಂಪದಿಂದಾಗಿ ತತ್ತರಿಸಿ ಹೋಗಿದೆ. ಭೂಕಂಪದ ಸ್ಪರ್ಶ ದೇಶದ ಆರ್ಥಿಕ ರಾಜಧಾನಿ ಇಸ್ತಾನ್ಬುಲ್ ಮತ್ತು ಪ್ರವಾಸಿ ಕೇಂದ್ರ ಇಜ್ಮೀರ್ನವರೆಗೂ ಕಂಡುಬಂದಿದೆ. ಟರ್ಕಿಯ ವಿಪತ್ತು ಮತ್ತು ತುರ್ತು ನಿರ್ವಹಣಾ ಸಂಸ್ಥೆ ಪ್ರಕಾರ ಕಳೆದ 2-3 ತಿಂಗಳಲ್ಲಿ ಈ ಪ್ರದೇಶದ ಮೇಲೆ ಎರಡನೇ ಬಾರಿ ಭೂಕಂಪ ಸಂಭವಿಸಿದೆ. ರಾತ್ರಿ ಸಂಭವಿಸಿದ ಭೂಕಂಪದಲ್ಲಿ ಅನೇಕ ಕಟ್ಟಡಗಳು ನೆಲಸಮವಾಗಿವೆ. ಅನೇಕ ಜನರು ತತ್ತರಿಸಿ ಹೋಗಿದ್ದಾರೆ. ಇನ್ನು ಇದಿಷ್ಟೇ ಇಲ್ಲದೆ ಬೀದರ್ ಜಿಲ್ಲೆಯ ಚಿತ್ತಗುಪ್ಪ ತಾಲೂಕಿನಲ್ಲೂ ಕೂಡ ಭೂಕಂಪ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 2.9 ತೀವ್ರತೆಯಲ್ಲಿ ಭೂಕಂಪ ಸಂಭವಿಸಿದೆ ಅಂತ 2.9 ತೀವ್ರತೆಯಲ್ಲಿ ಭೂಕಂಪ ಸಂಭವಿಸಿದೆ. ಈ ಭೂಕಂಪದಿಂದ ಯಾವುದೇ ಹಾನಿ ಸಂಭವಿಸಿಲ್ಲ. ಆದರೆ ಭೂಕಂಪ ಕರ್ನಾಟಕದಲ್ಲಿ ಹೆಂಗಾಯ್ತು ಅಥವಾ ಕರ್ನಾಟಕದಲ್ಲಿಯೂ ಕೂಡ ಭೂಕಂಪದ ಕೇಂದ್ರಗಳಿದಾವ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇದೆ. ಕೋಡಿ ಶ್ರೀಗಳು ನುಡಿದಂತಹ ಭವಿಷ್ಯವಾಣಿ ಬರೀ ಒಂದೇ ವಾರದಲ್ಲಿ ನಿಜವಾದಂತೆ ಕಾಣಿಸ್ತಾ ಇದೆ. ಕೋಡಿ ಶ್ರೀಗಳು ಮೊನ್ನೆ ಧಾರವಾಡದಲ್ಲಿ ಮಾತನಾಡಿದಂಥ ಸಂದರ್ಭದಲ್ಲಿ ಭೂಮಿ ಕುಪ್ಪಳಿಸತ್ತೆ, ಭಾರಿ ಮಳೆಯಾಗತ್ತೆ ಅನ್ನುವಂತಹ ಭವಿಷ್ಯವಾಣಿಯನ್ನ ನುಡಿದಿದ್ರು. ಈಗ ಆ ಭವಿಷ್ಯವಾಣಿ ನಿಜವಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದ್ರೆ ಸಾಲು ಸಾಲು ಚಂಡಮಾರುತಗಳ ಎಫೆಕ್ಟ್ ಒಂದು ಕಡೆ ಇಡೀ ದೇಶವನ್ನ ಕಾಡ್ತಾ ಇದ್ರೆ, ಇನ್ನೊಂದು ಕಡೆ ವಿದೇಶಗಳಲ್ಲಿ ಭೂಕಂಪ ಸುನಾಮಿಯ ಎಚ್ಚರಿಕೆಯೊಂದಿಗೆ ಈ ಭವಿಷ್ಯವಾಣಿ ನಿಜವಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಮಳೆ ಬಗ್ಗೆ ಮಾತನಾಡಿದಂತಹ ಸ್ವಾಮೀಜಿ ಮಲೆನಾಡು ಬಯಲು ಸೀಮೆಯಾಗತ್ತೆ, ಬಯಲು ಸೀಮೆ ಮಲೆನಾಡಾಗತ್ತೆ ಅಂತ ಈ ಹಿಂದೆ ಹೇಳಿದ್ದೆ. ಈಗ ನೋಡಿ ಬಯಲು ಸೀಮೆಯಲ್ಲಿ ಭಾರಿ ಮಳೆಯಾಗಿ ಮಲೆನಾಡಿನಂತೆ ಆಗಿದೆ ಅಂತ ಭವಿಷ್ಯವಾಣಿಯಲ್ಲಿ ತಮ್ಮ ಒಂದು ಮಾತನ್ನ ಉಲ್ಲೇಖ ಮಾಡಿದ್ದಾರೆ. ಇನ್ನು ಇದಿಷ್ಟೇ ಇಲ್ಲದೆ ಸಿದ್ದರಾಮಯ್ಯನವರನ್ನ ಕುರ್ಚಿಯಿಂದ ಬಿಡಿಸೋದಕ್ಕೆ ಸುಲಭವಲ್ಲ. ಕೋಡೇಶ್ವರಿ ಅವರು ಕೆಲ ತಿಂಗಳುಗಳ ಹಿಂದಷ್ಟೇ ಸರ್ಕಾರ ರಾಜಕೀಯ ವಿಚಾರದಲ್ಲಿ ಹಲವು ಭವಿಷ್ಯವಾಣಿಗಳನ್ನು ನುಡಿದಿದ್ರು. 2025 ಮಾರ್ಚ್ 2ರಂದು ಸಿಎಂ ಸಿದ್ದರಾಮಯ್ಯ ಅಧಿಕಾರ ಬಿಡುವುದು ಸುಲಭಲ್ಲ ಅಂತ ಹೇಳಿದ್ರು. ಹಾಲು ಮತ ಸಮಾಜದವರಿಂದ ಅಧಿಕಾರ ಬಿಡಿಸಿಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ ಅಂತ ಕೋಡಿಶ್ರೀಗಳು ಹೇಳಿದ್ರು. ಕುರ್ಚಿಯಿಂದ ಸಿದ್ದರಾಮಯ್ಯ ಅವರನ್ನ ಬಿಡಿಸುವುದು ಸುಲಭವಲ್ಲ ಅಂತ ತಿಳಿಸಿದ್ರು. ಸಿದ್ದರಾಮಯ್ಯನವರು ಅವರಾಗವರೇ ಅಧಿಕಾರ ಬಿಡಬೇಕು ಹೊರತಾಗಿ ಬೇರೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಅನ್ನೋದರ ಮಾತನ್ನ ಹೇಳಿದ್ರು. ಇದಿಷ್ಟೇ ಇಲ್ಲದೆ ಹಿಮಾಲಯದಲ್ಲಿ ಸುನಾಮಿ, ದೇಶದಲ್ಲಿ ಯುದ್ಧ ಭೀತಿ ಬಗ್ಗೆ ಎಚ್ಚರಿಕೆ ನೀಡಿದ್ರು. ಉತ್ತರ ಒಳನಾಡಿನಲ್ಲಿ ಹಬ್ಬಿತು ಹಗೆಯ ಬೇಗೆ, ಸುತ್ತುವರೆದು ಬರುವಾಗ ಜಗವೆಲ್ಲ ಕೊಲ್ಲಾದಿತು ಅನ್ನುವಂತಹ ಭವಿಷ್ಯವಾಣಿಯನ್ನ ಕಾಶ್ಮೀರ ಹಗೆ ಮತ್ತು ಮೃತ್ಯುವಿನ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ರು. ಇದೆಲ್ಲವುಗಳನ್ನ ನೋಡ್ತಾ ಇದ್ರೆ ಕೋಡಿ ಶ್ರೀಗಳ ಭವಿಷ್ಯವಾಣಿ ಒಂದು ಕಡೆ ನಿಜವಾಗ್ತಾ ಇದೆ, ಇನ್ನೊಂದು ಕಡೆ ಈ ಪ್ರಕೃತಿ ವಿಪ್ಲವಗಳು ಕೂಡ ದುಪ್ಪಟ್ಟಾಗಿದ್ದು ವರ್ಷದ ಎಂಡ್ ಬರ್ತಾ ಇದ್ದ ಹಾಗೆ, ವರ್ಷದ ಅಂತ್ಯ ಬರ್ತಾ ಇದ್ದ ಹಾಗೆ ಅಫ್ಕೋರ್ಸ್ ಸಾಲು ಸಾಲು ಗಂಡಾಂತರಗಳು, ಪ್ರಕೃತಿ ವಿಪ್ಲವಗಳು ದುಪ್ಪಟ್ಟಾಗ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಟೆನ್ಷನ್ ಹೆಚ್ಚಾಗಿದೆ ಅಂತಾನೆ ಹೇಳಬಹುದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಈ ಪ್ರಕೃತಿ ನದಿಯನ್ನು ಸೇವ್ ಮಾಡ್ತೀನಿ, ನಾನು ವಾತಾವರಣವನ್ನು ಸ್ವಚ್ಛ ಮಾಡ್ತೀನಿ, ನದಿಯನ್ನು ಸ್ವಚ್ಛ ಮಾಡ್ತೀನಿ ಅಂತ ಹೇಳಿಕೊಂಡು ಬಂದಂತಹ ಈ BJP ಸರ್ಕಾರದ ಬಗ್ಗೆ ನಿಮಗೇನು ಅನಿಸುತ್ತೆ? ಅಫ್ಕೋರ್ಸ್ ನಾನು ಮಾತಾಡ್ತಾ ಇರೋದು ದೆಹಲಿಯಲ್ಲಿ ಯಮುನಾ ನದಿಯನ್ನು ಸ್ವಚ್ಛ ಮಾಡ್ತೀನಿ ಅಂತ ಹೇಳಿಕೊಂಡು ಬಂದಂತಹ BJPಗೆ ಈಗ ಯಮುನಾ ನದಿ ಕೈಯಿಂದ ಸ್ವಚ್ಛ ಮಾಡೋದಕ್ಕೆ ಆಗ್ತಾ ಇಲ್ಲ, ಅವರಲ್ಲಿ ಹಾಳು ಮಾಡಿದ್ದಾರೆ. ಈಗ ನಮ್ಮ ಕರ್ನಾಟಕದ ನದಿಗಳ ಬಗ್ಗೆ ನಿಮಗೇನು ಅನಿಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ನೋಡ್ತಾ ಇರಿ ಡಿಜಿಟಲ್ ನ್ಯೂಸ್ ಕನ್ನಡ.